ಹಾಯ್ ಫ್ರೆಂಡ್ಸ್, ನಾ ಇವತ್ತು ಮಾವಿನ ಹಣ್ಣಿನ ಸೀಕರ್ಣಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಈಗ ಮಾವಿನ ಹಣ್ಣು ತೊಗೊಂಡೀನಿ. ಎಲ್ಲ ಸ್ವಚ್ಛಂಗ ತೊಳೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ. ಇವನ್ನ ನೋಡಿ, ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಈ ಥರ ಎಲ್ಲ ಚಮಚದಲ್ಲೇ ತಕ್ಕೋತಾ ಇದ್ದೀನಿ ಪಲ್ಪ್ ಎಲ್ಲ. ನೋಡಿ ಫ್ರೆಂಡ್ಸ್, ಈಗ ಅದರೊಳಗಿರೋ ಪಲ್ಪ್ಗಳನ್ನೆಲ್ಲ ತಕ್ಕೊಂಡೀನಿ. ಈಗ ಇವನ್ನ ಮಿಕ್ಸರ್ಗೂ ಹಾಕೋಬೋದು, ಇಲ್ಲಾಂದರೆ ಕೈಲಿಂದ ನಾವು ಈ ಥರ ಕಿವುಚ್ಕೊಂಡು ಇದನ್ನು ಇಟ್ಕೋಬೇಕು. ನೋಡಿ, ಇವಾಗ ಎಲ್ಲ ತಕ್ಕೊಂಡೀನಿ. ನಮ್ಗೆ ಎಷ್ಟು ಗಟ್ಟಿ ಬೇಕು ನೋಡ್ಕೊ ಅಷ್ಟು ಗಟ್ಟಿ ಮಾಡ್ಕೋಬೋದು. ಈಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ಬೆಲ್ಲ ಬೇಕಂದರೆ ಬೆಲ್ಲನೂ ಹಾಕೋಬೋದು. ಇವಾಗ ಸಕ್ಕರೆ ಕರಗುವವರೆಗೂ ಈ ಥರ ತಿರುಗಿಸ್ಕೊತಾ ಇದ್ದೀನಿ. ನೋಡಿ, 3 ಏಲಕ್ಕಿ ಇಟ್ಕೊಂಡಿದ್ದೀನಿ, 4 ಮೆಣಸುಕಾಳು ಇಟ್ಕೊಂಡಿನಿ. ಈಗ ನೋಡಿ, ಏಲಕ್ಕಿ ಮೆಣಸುಕಾಳು ಇಟ್ಕೊಂಡಿದ್ದೀನಿ, ಅದನ್ನು ಜಜ್ಜಿ ಹಾಕೋತಾ ಇದ್ದೀನಿ. ಈಗ ಅದಕ್ಕೆ ನೋಡಿ, ಇವಾಗ ರೆಡಿ ಆಗೈತಿದ್ದು. ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಗೈತಿ. ಈ ಥರ ಬಂದೈತಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.